ಈ ದಿನ ತಾವೆಲ್ಲರೂ ಕೂಡ ಅಂಬರೀಷ್ ಅವರ ಅಭಿಮಾನಿಗಳು, ಸುಮಲತಾ ಅವರ ಅಭಿಮಾನಿಗಳು ಮತ್ತು ಸ್ವಾಭಿಮಾನಿ ಪಡೆಯ ಎಲ್ಲ ಮುಖಂಡರುಗಳು, ಮಹಿಳಾಮಣಿಗಳು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿರುವಂತಹ ಉದ್ದೇಶ ಸೋಮು ಅವರೆಲ್ಲ ಸವಿಸ್ತಾರವಾಗಿ ತಮಗೆ ಹೇಳಿದ್ದಾರೆ. ಈಗಾಗಲೇ ಕಳೆದ 5 ವರ್ಷಗಳಿಂದ ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ಯಾರು ಮಂಡ್ಯ ಜಿಲ್ಲೆಯಲ್ಲಿ ಎಂಪಿ ಕೆಲಸವನ್ನ ಮಾಡಿದರೆ ಆಫೀಸಿಂದ ಹಿಡಿದು ಎಲ್ಲಾ ತಾಲೂಕುಗಳಿಗೂ ವಿಸಿಟ್ ಕೊಟ್ಟು ಅವರ ಅನುದಾನ ಇರ್ಬೋದು, ಅವರ ಸ್ವಾಭಿಮಾನವನ್ನ ಒಂದು ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮೊದಲನೇ ಸ್ವಾಭಿಮಾನಿ ಲೋಕಸಭಾ ಸದಸ್ಯರು ಅಂದ್ರೆ ನಮ್ಮ ಸುಮಲತಾ ಅವರೇ. ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಕೆಲಸಗಳ ಜೊತೆಗೆ ನುಡಿದಂತೆ ನಡೆಯುವವರು, ಮತ್ತೆ ಇಲ್ಲೂ ಕೂಡ ಒಂದು ಅವರು ಆಡಿದ ಮಾತಿಗೆ ಧಕ್ಕೆ ಬರದಾಗಿ ನಡ್ಕೊಂಡಿರುವಂತ ಸ್ವಾಭಿಮಾನಿ ಸುಮಲತಾ ಅವರು ಇವತ್ತು ತಮ್ಮನ್ನ ಯಾಕೆ ಕರೆದಿದ್ದಾರೆ ಅಂದ್ರೆ, ಮೊದಲು ಕೂಡ ಕಳೆದ ಸಾರಿ ಚುನಾವಣೆಯಲ್ಲೂ ಕೂಡ ನಮ್ಮ ಎಲ್ಲಾ ನಾಯಕರನ್ನ ಕರೆದಿ ಏನ್ ತೀರ್ಮಾನ ತಗೊಳ್ಳೋದು ಏನು ಅನ್ನೋದನ್ನ ಕೇಳಿ ಕೊನೆಗೆ ನಾವೆಲ್ಲ ಕೊಟ್ಟಂತ ತೀರ್ಮಾನಕ್ಕೆ ಅವರು ಸ್ವಾಭಿಮಾನದಿಂದ ಸ್ಪರ್ಧೆ ಮಾಡಿ ಅದ್ದೂರಿ ಒಂದು ಬಹುಮತದಿಂದ ಗೆದ್ದಿದ್ದಾರೆ. ಇವತ್ತು ಕೂಡ ತಮ್ಮ ಒಂದು ಅತಾಚೂರ್ಯದಿಂದ ಒಂದು ಸಮ್ಮಿಶ್ರ ಒಂದು ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ಅಕ್ಕ ಅವ್ರಿಗೆ ಈ ಸರಿ ನಮಗೆ ಒಂದು ತೊಂದರೆ ಆಗಿದೆ. ಆ ತೊಂದರೆನ ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ಅವ್ರಿಗೆ ಆಗ್ಲೇ ಸಾಕಷ್ಟು ಅವ್ರಿಗೂ ಕೂಡ ಎಲ್ಲ ಮುಖಂಡರುಗಳು ಬಂದು ಭೇಟಿ ಮಾಡಿದ್ರೆ ಅವರಲ್ಲೂ ಕೂಡ ಸ್ವಂತ ಒಂದು ಸ್ವಾಭಿಮಾನ ಇದೆ. ಅದೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡು ತಮ್ಮ ಅಭಿಪ್ರಾಯವನ್ನ ತಗೊಳ್ಳಿಕ್ಕೆ ಅವ್ರು ಏನೇ ಅಭಿಪ್ರಾಯ ತಗೊಂಡ್ರು ಕೂಡ ಏನೇ ಒಂದ್ ರೀತಿ ತಗೊಂಡ್ರು ಕೂಡ ಅವ್ರ ಹಿಂದೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆನ್ಬಲವಾಗಿ ಹಿಂದಿಂದ ಇದೀವಿ. ಅಂಬರೀಷ್ ಅಣ್ಣ ಕಾಲದಿಂದನೂ ಕೂಡ ನಾವು ಈ ಮನೆಗೆ, ಇದು ಹೊಸ ಮನೆ, ಈ ಹಳೆ ಮನೆ ಬೇಸ್ಮೆಂಟ್ ಇತ್ತು ನಾವ್ ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಆ ಅಭಿಮಾನ ಇಟ್ಕೊಂಡು ಇದುವರೆಗೂ ಅಕ್ಕ ಅವ್ರ ಜೊತೆ ನಾವಿದ್ದೀವಿ. ಅವ್ರು ಯಾವುದೇ ರೀತಿ ಒಳ್ಳೆ ತೀರ್ಮಾನ ತಗೊಂಡ್ರು ಕೂಡ ಆ ತೀರ್ಮಾನ ಮಂಡ್ಯ ಜಿಲ್ಲೆಗೆ ಒಂದು 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 ಆದರ್ಶಪ್ರಾಯವಾಗಿರ್ಬೇಕು. ಮಂಡ್ಯ ಬಿಟ್ಟು ಯಾವುದೇ ಕಾರಣಕ್ಕೂ ಅಕ್ಕ ಅವರು ಬೇರೆ ತೀರ್ಮಾನ ತಗೊಳ್ಳಲ್ಲ ಅನ್ನೋದು ನಮ್ಗೆ ಗೊತ್ತು. ಈಗ ಆಲ್ರೆಡಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಬಂದಿತ್ತು, ಚಿಕ್ಕಬಳ್ಳಾಪುರ ಬಂದಿತ್ತು, ಬೆಂಗಳೂರು ಸೌತ್ ಬಂದಿತ್ತು, ಬಹಳಷ್ಟು ಅವಕಾಶಗಳನ್ನ ತಿರಸ್ಕಾರ ಮಾಡಿ ನಾನು ಮಂಡ್ಯ ಜಿಲ್ಲೆ ಜನ, ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಏನು ತೀರ್ಮಾನ ಹೇಳ್ತಾರೆ ಅದಕ್ಕೆ ನಾನು ಬದ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ತಮ್ಮನ್ನೆಲ್ಲ ಕರೆಸಿ ಇಲ್ಲಿ ಬಂದಿದ್ದೀರಾ. ತಮ್ಮೆಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಅಕ್ಕ ಅವರ ಏನು ಒಂದು ಒಳ್ಳೆ ಅಭಿಪ್ರಾಯನ ತಗೋತಾರೆ ಅದಕ್ಕೆಲ್ಲರೂ ಕೂಡ ನಾವು ಅವ್ರ ಜೊತೆನಲ್ಲಿ ಇರ್ತೀವಿ ಅಂತ ಹೇಳ್ತಾ 2 ಮಾತಾಡೋ ಅವಕಾಶ ಮಾಡಿಕೊಡ್ತಾರೆ. ಎಲ್ರಿಗೂ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.